Hello everyone, welcome back to my channel Lavanya's Tiny World. I hope everyone is doing good. ನಮ್ಮ ಚೋಟು ಎತ್ಕೋ ಅಂತ ಇದ್ಲು, ಸೊ ಹಾಗಾಗಿ ಎತ್ಕೊಂಡೆ. ಇವತ್ತು ಸಂಡೇ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಹೊರಗಡೆ ಹೊರಟಿದ್ದೀವಿ. ಏನಕ್ಕೆ ಅಂದರೆ ನಾಳೆಯಿಂದ ನಮ್ಮ ರಾಜ್ನಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅವಳಿಗೆ ಒಂದಷ್ಟು ಶಾಪಿಂಗ್ ಮಾಡೋದಿದೆ. ಲಂಚ್ ಬ್ಯಾಗು, ಆಮೇಲೆ ವಾಟರ್ ಬಾಟಲ್ಸು, ಇನ್ನೂ ಕೆಲವೊಂದಷ್ಟು ತೊಗೊಳ್ಳೋದಿದೆ. ಸೊ ಹಾಗಾಗಿ ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈ ವ್ಲಾಗು ಇವತ್ತು ನಾಳೆ 2 ದಿನ ಕಂಟಿನ್ಯೂ ಮಾಡ್ತೀನಿ. ಏನೇನಾಗುತ್ತೆ ಅನ್ನೋದನ್ನು ಶೇರ್ ಮಾಡ್ತೀನಿ. ನಾಳೆ ಅವಳದು ಹೊಸ ಸ್ಕೂಲಲ್ಲಿ ಫಸ್ಟ್ ಡೇ. ಸೊ ಶಿ ಈಸ್ ವೆರಿ ಫುಲ್ ಎಕ್ಸೈಟೆಡ್ ಆಗಿದ್ದಾಳು ಅವಳು. ನೋಡೋಣ ನಾಳೆ ಏನು ಅಂದರೆ ಇವಳಿಗೆ ಎಷ್ಟು ಮಾರ್ಚ್ 15 ರಜಾ ಬಂದಿದ್ದು. ಸೊ ಅವಾಗಿಂದ ಆಲ್ಮೋಸ್ಟ್ 2.5 ತಿಂಗಳು ಫುಲ್ಲು ಮಜಾ ಮಾಡಿದ್ದಾಳೆ. ನಾಳೆ ಫಸ್ಟ್ ಡೇ ಅಲ್ಲ, ಏನು ಮಾಡ್ತಾಳೋ, ಅಳ್ತಾಳೋ, ಖುಷಿಯಾಗಿ ಹೋಗ್ತಾಳೋ ಸ್ಕೂಲಿಗೆ ಗೊತ್ತಿಲ್ಲ. ನೋಡಬೇಕು ಏನು ಮಾಡ್ತಾಳೆ ಅಂತ. ಸೊ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬನ್ನಿ ಹೋಗೋಣ, ಶಾಪಿಂಗ್ ಮಾಡ್ಕೊಂಡು ಬರೋಣ. ನಾವು ನಮ್ಮ ಮನೆ ಹತ್ರನೇ ಒಂದು ರಾಯಲ್ ಮಾರ್ಟ್ ಇದೆ. ಸೊ ಇಲ್ಲಿಗೆ ಬಂದ್ವಿ. ಏನಂದರೆ ನಮ್ಮ ರಾಜ್ನಿಗೆ ಲಂಚ್ ಬ್ಯಾಗು, ವಾಟರ್ ಬಾಟಲು, ಬಾಕ್ಸು ಆ್ಯಂಡ್ ಸ್ಕೂಲ್ ಬ್ಯಾಗ್ ಎಲ್ಲ ಹೊಸದು ಬೇಕು ನನಗೆ. ಆಲ್ರೆಡಿ 2 ಇಯರ್ಸಿಂದ ತೊಗೊಂಡೋಗಿದ್ದೀನಿ, ನನ್ನ ತೊಗೊಂಡೋಗಲ್ಲ ಅಂತ ಇದ್ಲು. ಸೊ ಹಾಗಾಗಿ ಅದನ್ನೆಲ್ಲ ಕೊಡ್ಸೋಣ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲಿ ಏನಂದರೆ ನನ್ನ ಮಕ್ಕಳು ಆಲ್ರೆಡಿ ವಾಟರ್ ಬಾಟಲ್ ಸೆಕ್ಷನಿಗೆ ಬಂದು ಅವ್ರಿಗೆ ಯಾವ ಥರದ್ದು ಬೇಕು ಅಂತ ಸೆಲೆಕ್ಟ್ ಮಾಡ್ತಾಯಿದ್ದಾರೆ. ಏನಂದರೆ ನನ್ನ ಮಕ್ಳಿಗೂ ಸೇಮ್ ನನ್ನ ಥರನೇ ವಾಟರ್ ಬಾಟಲ್ ಹುಚ್ಚು. ನಮ್ಮ ಚೋಟು ಹೇಗೆ ಅಂದರೆ ಲೈಕ್ ರಾಜ್ನಿ ಏನೇನು ತೊಗೋತಿದ್ದೀವೋ ಅದೆಲ್ಲ ನನಗೂ ಬೇಕು ಅಂತ ಹಠ ಮಾಡ್ತಿದ್ಲು. ಬಟ್ ಅವಳು ನಾವೇನು ಸ್ಕೂಲಿಗೆ ಹಾಕಿಲ್ಲ ಈ ವರ್ಷ, ಬಟ್ ಸ್ಟಿಲ್ ಅವಳು ಬೇಕು ಅಂತ ಹಠ ಮಾಡ್ತಿದ್ಲು. ಫೈನಲಿ ನಮ್ಮ ಮನೆಯವರು ಇಬ್ರಿಗೂ ಒಂದು ಬಾಟಲ್ ಸೆಲೆಕ್ಟ್ ಮಾಡಿದ್ರು. ನಮ್ಮ ಚೋಟು ಬಾಟಲ್ ಮೇಲೆ ಆನೆ ಡಿಸೈನ್ ಇದೆ. ಅವಳಿಗೆ ಆನೆ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ನೋಡಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಎಷ್ಟು ಖುಷಿಯಾಗಿ ಕುಣಿತಾ ಇದ್ದಾರೆ ಇಬ್ಬರೂ. ಏನೋ ನನ್ನ ಮಕ್ಕಳು ಹಿಂಗೆ ಖುಷಿಯಾಗಿರೋದು ನೋಡೋದೇ ನಂಗೊಂಥರ ಮನಸ್ಸು ತುಂಬಿ ಬರುತ್ತೆ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟು ನ್ಯಾಪ್ಕಿನ್ ಬೇಕಿತ್ತು. ಸೊ ಹಾಗಾಗಿ ಬೇರೆ ಸೆಕ್ಷನಿಗೆ ಬಂದು ಇಲ್ಲಿ ನ್ಯಾಪ್ಕಿನ್ಸ್ ಎಲ್ಲ ತೊಗೊಂಡ್ವಿ. ಅಷ್ಟೇ ಒಂದಷ್ಟು ಇವಳಿಗೆ ಸ್ಕೂಲಿಗೆ ಏನೇನು ಎಸೆನ್ಷಿಯಲ್ ಇತ್ತು ಅದನ್ನೆಲ್ಲ ಶಾಪಿಂಗ್ ಅಂತೂ ಮಾಡಿದ್ವಿ. ಹಲೋ, ಇವಾಗ ಮನೆಗೆ ವಾಪಸ್ ಬಂದ್ವಿ. ಮನೆಗೆ ಬಂದ ತಕ್ಷಣ ಸ್ವಲ್ಪ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಒಂದಷ್ಟು ಏನೋ ಇವಳಿಗೆ ಲಂಚ್ ಬ್ಯಾಗು, ಲಂಚ್ ಬಾಕ್ಸು ಇದೆಲ್ಲ ಏನೇನೋ ಬೇಕಿತ್ತು. ಸೊ ಹಾಗಾಗಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ನಮ್ಮ ಚೋಟು ಹಠ ಮಾಡ್ತಿದ್ದಾಳೆ. ಏನಂದರೆ ಅವಳಿಗೆ ಹೊಸದು ತೊಗೊಂಡ್ವಲ್ಲ, ಹತ್ತು ಮೇಲೆ ಹೊಸದ್ದು ವಾಟರ್ ಬಾಟಲ್. ಈಗ ಹೆಂಗೆ ಅಂದರೆ ರಾಜ್ನಿಗೆ ಏನೇನು ಬೇಕು ತೊಗೊಂಡು ಅದೆಲ್ಲ ಚೋಟುಗೂ ಬೇಕು ಅಂತ ಹಠ ಮಾಡ್ತಿದ್ಲು. ಸೊ ಹಾಗಾಗಿ ಅವಳಿಗೇನು ಸ್ಕೂಲಿಗೇನು ಹೋಗಲ್ಲಲ್ಲ. ಸೊ ಹಾಗಾಗಿ ಒಂದು ವಾಟರ್ ಬಾಟ್ಲು ಕೊಡಿಸ್ಕೊಂಡು ಬಂದ್ವಿ. ಸೊ ವಾಟರ್ ಬಾಟಲ್ಲು ಇವಾಗ ಅವಳು ಯೂಸ್ ಮಾಡಬೇಕು, ಅದ್ರ ಸಲುವಾಗಿ ಅದು ತೊಳಿಬೇಕು ಕಣೆ ಅಂತ ಹೇಳ್ತಾ ಇದ್ರು, ಕೇಳ್ತಾ ಇಲ್ಲ, ಹಠ ಮಾಡ್ತಿದ್ದಾಳೆ. ತೊಳ್ಬಿಡ್ತೀನಿ, ಅದು ತೊಳಿಬೇಕು ಅಂತ ಹೇಳಿದ್ರು ಕೇಳ್ತಾ ಇಲ್ಲ, ಹಠ ಮಾಡ್ತಿದ್ದಾಳೆ. ಸೊ ಇವಾಗ ನಾಳೆಯಿಂದ ಇವಳಿಗೆ ಸ್ಕೂಲ್ ಸ್ಟಾರ್ಟು. ಸೊ ಹಾಗಾಗಿ ಎಲ್ಲ ಬುಕ್ಸಿಗೆ ಸ್ವಲ್ಪ ರ್ಯಾಪರ್ ಹಾಕಬೇಕು, ಅದೊಂದು ಸ್ವಲ್ಪ ಕೆಲಸ ಇದೆ. ಸೊ ನೋಡೋಣ ಇನ್ನು ಏನೇನು ಮಾಡೋಕ್ಕಾಗುತ್ತೆ ಎಲ್ಲ ಮಾಡಿ. ಮೋಟು ಪತ್ಲು ನನ್ನ ಮಗಳಿಗೆ, ನಮ್ಮ ಚೋಟುಗೆ ಮೋಟು ಪತ್ಲು ಅಂದರೆ ಎಷ್ಟು ಇಷ್ಟ ಅಂತಂದರೆ ನಾವು ಟಿ ವಿ ಸುಮ್ಮನೆ ಹಿಂಗೆ ರಿಮೋಟ್ ಇಟ್ಕೊಳಂಗಿಲ್ಲ. ಅಮ್ಮ ಮೋಟು ಪತ್ಲು ಹಾಕು, ಅಮ್ಮ ಮೋಟು ಪತ್ಲು ಹಾಕು ಅಂತ ಇರ್ತಾಳೆ. ಮೋಟು ಪಾತಾಲು ನಮ್ಮ ಚೋಟು ಸ್ಟೈಲ್ ಇದು, ಮೋಟು ಪಾತಾಲು ಅನ್ನೋದು. ಸೊ ಇವಾಗ ಅದೆಲ್ಲ ಮಾಡಿ ಇವಳಿಗೆ ನಾಳೆಗೆ ಎಲ್ಲ ರೆಡಿ ಮಾಡಿ ಬೆಳಗ್ಗೆನೇ ಕಳಿಸ್ಬೇಕು. ಸೊ ಇವಾಗ ಅವಳು ಸ್ಕೂಲ್ ಟೈಮಿಂಗ್ಸ್ ಬೇರೆ ಸ್ವಲ್ಪ ಬೇಗ ಇದೆ. ಸ್ಕೂಲ್ ಟೈಮಿಂಗ್ಸ್ ಚೇಂಜ್ ಆಗಿದೆ. ಅಂದರೆ ಇವಳು ಮುಂಚೆ ಹೋಗ್ತಿದ್ದ ಸ್ಕೂಲಲ್ಲಿ 9:30 ಇತ್ತು. ಸೊ ಇವಾಗ ಸ್ವಲ್ಪ ಬೇಗ ಇದೆ. ಹೋಗ್ತಾ ಶೇರ್ ಮಾಡ್ತೀನಿ. ನೋಡ್ತೀನಿ ಇವಾಗ ರ್ಯಾಪರ್ ಹಾಕಬೇಕು, ಅಡುಗೆ ಮನೆ ಕ್ಲೀನ್ ಮಾಡಬೇಕು,
ಇದೆಲ್ಲ ಕೆಲಸ ಇದೆ. ಸೊ ಹಾಗಾಗಿ ಆಗ್ತಾಯಿದ್ದೀನಿ, ಮೋಟು ಪತ್ಲೂನೇ ಆಗ್ತಾಯಿದ್ದೀನಿ. ಸೊ ಹಾಗಾಗಿ ನೋಡೋಣ ಏನೇನು ಮಾಡೋಕ್ಕಾಗುತ್ತೆ ಎಲ್ಲ ಮಾಡಿ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್. ಇಲ್ಲಿ ನಮ್ಮ ಮನೆಯವರು ಡೈರಿಗೆ ಡೀಟೇಲ್ಸ್ ಫಿಲ್ ಮಾಡ್ತಿದ್ದಾರೆ. ಏನಂದರೆ ಇವ್ರದ್ದು ಸ್ಕೂಲ್ ಡೈರಿಯಲ್ಲಿ ಫಸ್ಟ್ ಪೇಜಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಮಾಡಬೇಕು. ಲೈಕ್ ಮನೆ ಅಡ್ರೆಸ್ ಆಗಿರ್ಬೋದು, ಪೇರೆಂಟ್ಸ್ ಫೋನ್ ನಂಬರು, ಹಾಗೆ ಮಗುದು ಬ್ಲಡ್ ಗ್ರೂಪು ಆ್ಯಂಡ್ ನಮ್ಮದು ಫೋಟೋಸು, ಪಾಪುದು ಫೋಟೋಸು, ಈ ಥರ ಎಲ್ಲ ಮೆನ್ಷನ್ ಮಾಡಬೇಕು. ನಮ್ಮ ಮನೆಯವರು ಅದೆಲ್ಲ ಫಿಲ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ ನನ್ನ ಮಕ್ಕಳು ಎಷ್ಟು ತರಲೆ ಮಾಡ್ತಿದ್ದಾರೆ ಅಂತ. ಸೊ ಹಾಗೆ ಸೈಮಲ್ಟೇನಿಯಸ್ ಆಗಿ ನಾನು ಬುಕ್ಸಿಗೆಲ್ಲ ಹೆಸರು ಬರೀತಾ ಇದ್ದೆ. ನಮ್ಮ ಮನೆಯವರು ಈ ಥರ ರ್ಯಾಪರ್ ಹಾಕ್ತಾಯಿದ್ರು. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಕಾಕಿ ಶೀಟ್, ಅಂದರೆ ಕಾಕಿ ಕಲರ್ ಇರೋದು ಶೀಟ್ ರ್ಯಾಪರ್ ಹಾಕ್ತಾಯಿದ್ವಿ. ಅದೆಲ್ಲ ಎಷ್ಟು ಚೆಂದ ಅನಿಸ್ತಾಯಿತ್ತು. ಬಟ್ ಇದೇನೋ ಈ ಥರ ಪ್ಲಾಸ್ಟಿಕ್ ಶೀಟ್ ಹಾಕೋದು ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಸ್ಕೂಲಲ್ಲೂ ಈ ಥರನೇ ಅನ್ಕೋತೀನಿ. ನನಗೇನೋ ಇದು ಇಷ್ಟ ಆಗಲಿಲ್ಲ. ಬಟ್ ಸ್ಟಿಲ್ ಸ್ಕೂಲವ್ರು ಏನು ಇನ್ಸ್ಟ್ರಕ್ಷನ್ ಹೇಳಿರ್ತಾರೋ ಅದನ್ನೇ ನಾವು ಫಾಲೋ ಮಾಡಬೇಕಲ್ವ. ಸೊ ಹಾಗಾಗಿ ಏನೂ ಆಪ್ಷನ್ ಇಲ್ಲ. ಬಟ್ ಏನೇ ಹೇಳಿ ಆ ಥರ ಕಾಕಿ ರ್ಯಾಪರ್ ಮುಂದೆ ಇದೆಲ್ಲ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ನನಗೆ. ಹಲೋ, ಗುಡ್ ಮಾರ್ನಿಂಗ್. ಟೈಮ್ ಇವಾಗ 6 o'clock ಆಗಿದೆ. ಸೊ ಇವಾಗ ಎದ್ದು ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೊರಗಡೆ ಎಲ್ಲ ಒರೆಸಿ ಗುಡಿಸಿ ಬಂದಿದ್ದಾಯಿತು. ರಂಗೋಲಿ ಹಾಕಿಲ್ಲ, ಫಸ್ಟು ಸ್ನಾನ ಮಾಡಿಬಿಡೋಣ ಅಂತ. ಸೊ ಇವಾಗ ಸ್ನಾನಕ್ಕೆ ಹೋಗಬೇಕು. ನಮ್ಮ ರಾಗಿಣಿ ಸ್ಕೂಲಿಗೆ ಹೋಗೋಕೆ ಆಲ್ರೆಡಿ ಎಕ್ಸೈಟೆಡಾಗಿ ಆಲ್ರೆಡಿ ಎದ್ದು ಕೂತಿದ್ದಾಳೆ. ಬಾ. ಸೊ ಆಲ್ರೆಡಿ ಎದ್ದು ಕೂತಿದ್ದಾಳೆ. ಯೂಶ್ವಲಿ ಈ ಹಾಲಿಡೇಸ್ ಬಂದಾಗಿಂದ 8 ಗಂಟೆ 9 10 ಗಂಟೆ ತನಕ ಎದ್ದೇಳ್ತಾ ಇರಲಿಲ್ಲ. ನಿನ್ನೆ ರಾತ್ರಿ ಅವಳು ಮಲಗಿದ್ದು ಲೇಟು. ಬಟ್ ಬೆಳಗ್ಗೆ ನೆನ್ನೆ ರಾತ್ರಿ ಹೇಳ್ತಾ ಇದ್ದೆ ಬೆಳಗ್ಗೆ ಸ್ಕೂಲ್ ಇದೆ, ಬೇಗ ಮಲ್ಕೋ ಅಂತ. ಸೊ ಹಾಗಾಗಿ ಇವತ್ತು ಬೇಗ ಎದ್ದಿದ್ದಾಳೆ. ಸೊ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ತಿಂಡಿ ಮಾಡಬೇಕು, ಪೂಜೆ ಮಾಡಬೇಕು ಇವಳು ಸ್ಕೂಲಿಗೆ ಹೋಗೋ ಅಷ್ಟೊತ್ತಿಗೆ. ಸೊ ಅದೆಲ್ಲ ಮಾಡಿಕೊಂಡು ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಹಲೋ, ಇವಾಗ ಸ್ನಾನ ಆಯಿತು. ಪಟಪಟ ಅಂತ ದೇವ್ರಿಗೆ ನೈವೇದ್ಯಕ್ಕೆ ರೆಡಿ ಮಾಡಬೇಕು. ಹಾಗೆ ಇವಳಿಗೆ ಸ್ಕೂಲ್ಗೆ ಬಾಕ್ಸಿಗೆ ಸ್ವೀಟ್ ಕಾರ್ನ್ ರೆಡಿ ಮಾಡಬೇಕು. ಹಾಗೆ ಇವತ್ತು ತಿಂಡಿ ಅವಲಕ್ಕಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹೋಗಿ ಝೆಪ್ಟೋದಲ್ಲಿ ಇವಾಗಷ್ಟೇ ಹಾಲು, ಮೊಸರು ಇದೆಲ್ಲ ಬೇಕಿತ್ತು. ಸೊ ಝೆಪ್ಟೋದೆಲ್ಲ ಆರ್ಡ್ರ್ ಮಾಡಿದೆ. ಅದನ್ನು ಇವಾಗ ಹೋಗಿ ಮಿಕ್ಕಿದೆಲ್ಲ ಕೆಲಸ ಮಾಡಬೇಕು. ಹಾಗೆ ಹೊರಗಡೆ ರಂಗೋಲಿ ಹಾಕಬೇಕು, ಇದೆಲ್ಲ ಇದೆ. ಬನ್ನಿ ಹಾಲು ಬಿಸಿ. ಫಸ್ಟು ಹೋಗಿ ಇವಳಿಗೆ ಕಾರ್ನು ಮತ್ತು ದೇವರಿಗೆ ನೈವೇದ್ಯಕ್ಕೆ ಅನ್ನ ಇಟ್ಟಿರ್ತೀನಿ. ನಾನು ಸಾಮಾನ್ಯ ರಾತ್ರಿನೇ ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಈ ಥರ ದೇವರಿಗೆ ಅನ್ನ ನೈವೇದ್ಯ ಮಾಡ್ಕೋಬೋದು. ಆ್ಯಂಡ್ ಫಸ್ಟು ದೇವ್ರಿಗೆ ಅನ್ನ ನೈವೇದ್ಯ ಮಾಡೋಕ್ಕಿಡ್ತಾ ಇದ್ದೀನಿ ಇಲ್ಲಿ. ರಾತ್ರಿನೇ ಎಲ್ಲ ಕಾರ್ನ್ ಬಿಡಿಸಿ ಕೊಟ್ಟಿದ್ರು ನಮ್ಮ ಮನೆಯವರು. ಸೊ ಇವಾಗ ಜಸ್ಟ್ ಇದನ್ನು ಬೇಯಕ್ಕೆ ಇಡ್ತೀನಿ. ಸೊ ನೋಡೋಣ, ಇವತ್ತು ಆ್ಯಕ್ಚುಲಿ ಅವಳಿಗೆ 2 hours ಅಷ್ಟೇ, 9 to 11 o'clock ತನಕ ಅಷ್ಟೇ ಸ್ಕೂಲ್ ಇರೋದು. ಗೊತ್ತಿಲ್ಲ ಹೆಂಗೆ ಮಾಡ್ತಾಳೆ, ಏನು ಅಳ್ತಾಳೋ ಏನೋ. ಇದು ಹೊಸ ಸ್ಕೂಲ್, ಮುಂಚೆ ಹಳೆ ಸ್ಕೂಲ್ ಅಂದರೆ ಲೈಕ್ ಇವಳು ಮುಂಚೆ ಹೋಗ್ತಿದ್ದ ಸ್ಕೂಲ್ ಆದರೆ ಇವಳಿಗೆ ಸ್ವಲ್ಪ ರೂಢಿ ಇತ್ತು. ನಮಗೂ ಸ್ವಲ್ಪ ಏನಂತಾರೆ ಟೀಚರ್ಸು ಎಲ್ಲ ತುಂಬ ಪರಿಚಯ ಇದ್ರು, ತುಂಬ ಕ್ಲೋಸ್ ಇದ್ರು. ಬಟ್ ಇವಾಗ ನಮ್ಮ ಮನೆ ದೂರ ಇರೋದ್ರಿಂದ ಸ್ಕೂಲು ಸಹ ಚೆನ್ನಾಗಿತ್ತು, ಹಳೆ ಸ್ಕೂಲು. ಇವಾಗ ದೂರ ಇರೋದ್ರಿಂದ ಇನ್ನೇನು ಮಾಡೋದು, ಅಷ್ಟು ದೂರ ಅಂತೂ ಹೋಗ್ಲಿಕ್ಕಾಗಲ್ಲ. ಅದಕ್ಕೇ ಇಲ್ಲೇ ನಮ್ಮ ಮನೆ ಈ ಮನೆಗೆ ಹತ್ತಿರವಾಗಿರೋ ಅಂಥ ಸ್ಕೂಲಿಗೆ ಹಾಕಿದ್ದೀವಿ. ಲೈಕ್ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ಆ ಸ್ಕೂಲಿಗಿಂತ ಹತ್ತಿರ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವಾಗ ರೆಡಿ ಮಾಡಬೇಕು. ಈ ಕಾರ್ನ್ ಬೇಯಕ್ಕಿಡ್ತೀನಿ. ಹಾಗೆ ಸೈಮಲ್ಟೇನಿಯಸ್ ಆಗಿ ನಮ್ಮ ಮನೆಯವ್ರು ಇವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ತಾರೆ. ಸೊ ಇನ್ನು ನಾನು ದೇವ್ರ ಪೂಜೆಗೆ ಇಡಬೇಕು, ಇನ್ನೂ ಒಂದಷ್ಟು ಕೆಲಸ ಇದೆ. ಈ ಬೆಳಗ್ಗೆ ಹೊತ್ತು ಮಕ್ಕಳು ಇಷ್ಟು ದಿನ ಸಮ್ಮರ್ ಹಾಲಿಡೇಸ್ ಇತ್ತು, ಏನು ಗೊತ್ತಾಗ್ತಿರ್ಲಿಲ್ಲ. ಒಂಥರ ನನಗೇನೆ ಗಡಿಬಿಡಿ ಗಾಬರಿ ಆದಂಗೆ ಅನ್ನಿಸ್ತಾ ಇದೆ. ಹಾಲಿಡೇಸ್ ಇತ್ತಲ್ಲ, ಏನು ಗೊತ್ತಾಗ್ಲಿಲ್ಲ. ಆರಾಮಾಗಿ ಎಷ್ಟೊತ್ತಿಗೋ ಎದ್ದೋಳು, ನಿಧಾನಕ್ಕೆ ಸ್ನಾನ ಮಾಡಿಸ್ತಿದ್ದೆ. ನನಗೂ ಸ್ವಲ್ಪ ಟೈಮ್ ಸಿಕ್ಕಂಗೆ ಅನಿಸ್ತಾ ಇತ್ತು. ಅಂದರೆ ನನ್ನ ಪರ್ಸ್ನಲ್ ಕೆಲಸಗಳು ಅಥವಾ ನನಗೇನಾದ್ರು ಮಾಡಬೇಕು ಅಂದರೆ ನಾನು ಏನು ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಬಟ್ ಬೇರೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ರಿಲ್ಯಾಕ್ಸ್ಡಾಗಿ ಎದ್ದಾಡ್ತಾ ಇದ್ದೆ, ಅಷ್ಟೊಂದು ಗಡಿಬಿಡಿ ಇರಲಿಲ್ಲ. ಬಟ್ ಇವಾಗ ಹಂಗಲ್ಲ,
ಎದ್ದಾಳ್ತಿದ್ದಂಗೆ ಫುಲ್ ಗಡಿ ಬಿಡಿ, ಅಯ್ಯೋ ಟೈಮ್ ಆಗೋಯ್ತು ಅನ್ನೋ ಟೆನ್ಷನ್ ಜಾಸ್ತಿ ನನಗೆ. ಇವಳಿಗಿಂತ ನನಗೆ ಜಾಸ್ತಿ ಟೆನ್ಷನ್ ಇದೆ. ಇನ್ನು ತಿಂಡಿ ಮಾಡಬೇಕು ಹೆಂಗಪ್ಪ ಅಂತ ನೋಡ. ಆದಷ್ಟು ಬೇಗ ಪಟ ಅಂತ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಆಗಲಿಲ್ಲ ಅಂತ ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಇವಳಿಗೆ ಬ್ರೇಕ್ಫಾಸ್ಟ್ ಒಂದು ಮಾಡಿಕೊಟ್ಟು ಮಿಕ್ಕಿದ ಕೆಲಸ ಆಮೇಲೆ ಮಾಡ್ಕೊತೀನಿ, ಅಷ್ಟೇ ಆಗೋದು. ಸೊ ಇನ್ನೇನೇನು ಮಾಡೋಕ್ಕಾಗುತ್ತೆ. ಈಗ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ, ಇದೊಂದು ಮಾಡಿದ್ರೆ ಮುಕ್ಕಾಲು ಕೆಲಸ ನಾನು ಮುಗಿದಂತಲೇ ಹೇಳ್ಬೋದು. ಆಮೇಲೆ ಹಾಗೆ ಸೈಮಲ್ಟೇನಿಯಸ್ ಆಗಿ ಆ್ಯಕ್ಚುಲಿ ರಂಗೋಲಿ ಹಾಕಬೇಕು. ನಾನು ಆಗಲೇ ಬರೀ ಒರೆಸ್ಬಿಟ್ಟು ಬಂದು ಸ್ನಾನಕ್ಕೆ ಹೋಗ್ಬಿಟ್ಟೆ. ಇವಾಗ ಹೋಗಿ ರಂಗೋಲಿ ಹಾಕಬೇಕು. ಏನಂದರೆ ನಾರ್ಮಲಾಗಿ ಕೆಲಸಗಳು ಮಾಡ್ಕೊಂಡ್ರೆ ಬೇಗ ಪಟ ಅಂತ ಮಾಡ್ಕೊಂಡ್ಬಿಡ್ಬೋದು. ಆದರೆ ಈ ಬ್ಲಾಗ್ ಏನಾದರೂ ಮಾಡಬೇಕು ಅಂದರೆ ಸ್ವಲ್ಪ ನನ್ನ ಕ್ಯಾಮ್ರಾ ಇಟ್ಕೊಳ್ಳೋದು, ಟ್ರೈಪಾಡಿಗೆ ಆ್ಯಂಗಲ್ಸ್ ಎಲ್ಲ ಫಿಟ್ ಮಾಡೋದು, ಇದರಿಂದ ಒಂದು ಚೂರು ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ. ಇವಾಗ ನನಗೆ ಟೆನ್ಷನ್ ಆಗ್ತಿದೆ. ರೆಡಿ ನೀನು, ಸ್ನಾನಕ್ಕೆ ಹೋಗ್ಬೇಕೀಗ. ಇಲ್ಲಿ ನಾನು ಇನ್ನೊಂದು ಕಡೆ ಸ್ವೀಟ್ ಕಾರ್ನ್ನ ಬೇಯಕ್ಕೆ ಇಡ್ತಾ ಇದ್ದೀನಿ. ಆ್ಯಂಡ್ ಹಾಗೆ ನಾನು ಜೆಪ್ಟೋದಲ್ಲಿ ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದ್ದೆ. ಕೊತ್ತಂಬರಿ ಸೊಪ್ಪು, ಈ ಥರದ್ದೆಲ್ಲ, ಹಾಲು ಇದೆಲ್ಲ ಬೇಕಿತ್ತು, ಅದು ಬಂತು. ಇಲ್ಲಿ ಇನ್ನೊಂದು ಕಡೆ ನನ್ನ ಮನೆಯವರು ಆಲ್ರೆಡಿ ಮಕ್ಕಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ತಾಯಿದ್ರು. ರಾಗ್ನಿಗೆ ಇವತ್ತು ಸ್ಕೂಲಲ್ಲಿ ಕಲರ್ ಡ್ರೆಸ್ ಹಾಕ್ಕೊಂಬರಕ್ಕೆ ಹೇಳಿದರು. ಸೊ ಹಾಗಾಗಿ ರಾಗ್ನಿ ಹಾಕೋತಾ ಇದ್ಲೆಲ್ಲ ಚೋಟುನು, ನಾನು ಸ್ಕೂಲಿಗೆ ಹೋಗ್ತೀನಿ ನನಗೂ ಡ್ರೆಸ್ ಹಾಕು ಅಂತ ಈ ಥರ ಇಬ್ಬರು ರೆಡಿ ಆಗ್ತಾಯಿದ್ರು. ರಾಗ್ನಿಗಿಂತ ನಮ್ಮ ಚೋಟುನೇ ಜಾಸ್ತಿ ಎಕ್ಸೈಟೆಡ್ ಆಗಿದ್ಲು. ಒಂದು ಕಡೆ ಅವ್ರು ರೆಡಿ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ನಾನು ತಿಂಡಿ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಏನಿಲ್ಲ, ತುಂಬ ಸಿಂಪಲ್. ಮಾಮೂಲಿ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಗೋಲ್ಡನ್ ಬ್ರೌನ್ ಆಗಬೇಕು. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಹಾಗೆ ಈರುಳ್ಳಿ, ಟೊಮ್ಯಾಟೊ ಇದಿಷ್ಟನ್ನ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿದ್ದಾದಮೇಲೆ ತೊಳೆದಿಟ್ಕೊಂಡಿರೋ ಅವಲಕ್ಕಿನ ಬೆರೆಸಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಕಲಿಸ್ಕೊಂಡ್ರೆ ಆಯಿತು. ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಅಷ್ಟೇ, ತುಂಬ ಸಿಂಪಲ್ ಬ್ರೇಕ್ಫಾಸ್ಟ್. ಏನಂದರೆ ಬೇಗನೂ ಆಗುತ್ತೆ, ನಮ್ಮ ರಾಗ್ನಿಗೂ ತುಂಬ ಇಷ್ಟ. ಆ್ಯಂಡ್ ಬೇಕಿದ್ದರೆ ಆಪ್ಷನಲ್ ಮೇಲ್ಗಡೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೋಬೋದು. ಸೊ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟು ಸಹ ಬೇರೆ ಚೇಂಜ್ ಆಗುತ್ತೆ. ನನಗೆ ನಿಂಬೆಹಣ್ಣು ಹಾಕಿದ್ರೆ ಇಷ್ಟ ಆಗುತ್ತೆ. ಸೊ ಇಷ್ಟೇ ಅವತ್ತು. ಫಸ್ಟು ನಮ್ಮ ರಾಗ್ನಿಗೆ ಮಾಡಿಬಿಡೋಣ ಫಸ್ಟು ಅಂದ್ಬಿಟ್ಟು ನಾನು ಬರೀ ನನ್ನ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದೆ ತಿಂಡಿನ. ಇಲ್ಲಿ ಇನ್ನೊಂದು ಕಡೆ ನಮ್ಮ ಮನೆಯವರು ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಾ ಇದ್ದಾರೆ. ನಾನು ಮಕ್ಕಳಿಗಿಬ್ರಿಗೂ ತಿಂಡಿ ತಿನ್ನಿಸ್ತಾ ಇದ್ದೀನಿ. ರಾಗ್ನಿ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ. ಏನಂದರೆ ಅವಳು ಹೊಸ ಲಂಚ್ ಬ್ಯಾಗು, ಲಂಚ್ ಬಾಕ್ಸು, ವಾಟರ್ ಬಾಟಲ್ ಎಲ್ಲ ತೊಗೊಂಡೋಗ್ಬೋದಲ್ಲ ಸ್ಕೂಲಿಗೆ. ಸೊ ಅವಳಿಗೆ ಹೊಸ ಐಟಮ್ಸ್ ಯೂಸ್ ಮಾಡೋದಂದರೆ ಭಾರಿ ಖುಷಿ. ಆ್ಯಂಡ್ ಚೋಟುನೂ ಅಷ್ಟೇ, ನಾನು ಸ್ಕೂಲಿಗೆ ಹೋಗ್ತೀನಿ ಅಂತ ಫುಲ್ಲು ರೆಡಿಯಾಗಿ ತಿಂಡಿ ಎಲ್ಲ ತಿಂದು ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ. ಆ್ಯಂಡ್ ಇಲ್ಲಿ ಏನಂದರೆ ಇದು ಅವಳದು ಹಳೇದೇ ಬ್ಯಾಗ್, ಇದು ಸ್ಕೂಲ್ ಬ್ಯಾಗು. ಯಾಕಂದರೆ 2 hours ಅಷ್ಟೇ ಅಲ್ಲ, ಸೊ ಹಾಗಾಗಿ ಹಳೆ ಬ್ಯಾಗ್ನೇ ಕೊಟ್ಟು ಕಳಿಸಿದ್ವಿ, ಸ್ಕೂಲ್ ಬ್ಯಾಗ್ನ. ಆ್ಯಂಡ್ ಇದು ಬಂದು ರಾಗ್ನಿ ನಮ್ಮಮ್ಮನ ಹತ್ರ ಕೇಳಿ ಅವಳಿಗೆ ಏನದು ಪ್ರಿನ್ಸಸ್ ಥರದ್ದು ಜಾಮೆಟ್ರಿ ಬಾಕ್ಸ್ ಬೇಕು, ಸೆಟ್ ಬೇಕು ಅಂತಂದ್ಬಿಟ್ಟು ನಮ್ಮಮ್ಮನ ಹತ್ರ ಕೇಳಿ ಕೊಡಿಸ್ಕೊಂಡಿದ್ಲು. ಸೊ ಅದೂ ಅಷ್ಟೇ ತುಂಬ ದಿನ ಆಗಿತ್ತು ಕೊಡಿಸಿ. ಆ್ಯಂಡ್ ಅದನ್ನು ನಾನು ಈ ಸರಿ ಸ್ಕೂಲಿಗೆ ತೊಗೊಂಡೋಗ್ತೀನಿ, ನಾನು ಅದನ್ನೇ ಯೂಸ್ ಮಾಡ್ತೀನಿ ಅಂತಿದ್ಲು. ಸೊ ಅದೆಲ್ಲ ಓಪನ್ ಮಾಡಿ ನಮ್ಮ ಮನೆಯವರು ಬ್ಯಾಗಲ್ಲಿ ಹಾಕ್ತಾ ಇದ್ದಾರೆ. ಸಾಕ್ಸ್ ಬೇಕಾ ಅಮ್ಮ? ನೀನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಿಂಗೆ ಎಲ್ಲ ಕೊಡಿಸ್ತೀವಮ್ಮ. ಇವಾಗ ಅಕ್ಕ ಸ್ಕೂಲ್ಗೆ ಹೋಗೋದು. ನೀನು ಅಕ್ಕ ಸ್ಕೂಲ್ಗೆ ಹೋಗ್ತೀಯಾ? ನೀನು ಅಕ್ಕ ಫ್ರೆಂಡ್ಸಾ? ಇವಾಗ ಎಲ್ಲ ರೆಡಿ ಆಯಿತು. ನೀನು ಚಪ್ಪಲ್ ಹಾಕೋ ನಡಿ. ಇವಾಗೆಲ್ಲ ರೆಡಿ ಆಯಿತು. ಇವಾಗ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬರಬೇಕು. ನನಗೆ ಒಂಥರ ಫೀಲ್ ಆಗ್ತಾಯಿದೆ, ಎಮೋಷ್ನಲ್ ಥರ. ಆರಾಮಾಗಿದ್ಲು, ಗೊತ್ತಿಲ್ಲ, ನೋಡೋಣ. ಸೊ ನನಗೆ ಒಂಥರ ಫೀಲ್ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ, ಹಾಗಂತ ಮನೆಯಲ್ಲೇ ಇರಿಸ್ಕೊಳಕ್ಕಾಗಲ್ಲ ಅಲ್ಲ. ಓದಬೇಕು, ಬರಿಬೇಕು, ಇನ್ನೂ ತುಂಬ ಇದೆ. ಸೊ ಹೋಗೋಣ.
ಸೊ ಇವಾಗ ಸ್ಕೂಲ್ ಹತ್ರ ಹೋಗೋಣ. ಅವಳು ಅಳ್ತಾಳೋ ಏನೋ ಗೊತ್ತಿಲ್ಲ, ಅವಳಂತೂ ಫುಲ್ ಎಕ್ಸೈಟೆಡ್ ಆಗಿದ್ದಾಳೆ. ಹೋಪ್ಫುಲಿ ಅವಳು ಖುಷಿಯಾಗಿ ಹೋಗಿ ಬರ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಅವಳೇನೋ ಅಳಲ್ಲ, ನನಗೆ ಅಳು ಬರ್ತಾ ಇದೆ ಆ್ಯಕ್ಚುಲಿ. ಇಷ್ಟು ದಿನ ಆರಾಮಾಗಿದ್ಲು ಮನೆಯಲ್ಲಿ, ಆಲ್ಮೋಸ್ಟ್ 2.5 ತಿಂಗಳು ಆರಾಮಾಗಿದ್ಲು, ಆಟ ಆಡಿಕೊಂಡು ತರಲೆ ಮಾಡಿಕೊಂಡು ಎಲ್ಲ. ಏನು ಮಾಡೋಕ್ಕಾಗಲ್ಲ. ನನಗೆ ಅಳು ಬರ್ತಾ ಇದೆ ಆ್ಯಕ್ಚುಲಿ. ಅವಳು ಸ್ಕೂಲಿಗೆ ಹೋಗ್ತಾಯಿದ್ರೆ ಅವಳು ಫುಲ್ ಎಕ್ಸೈಟೆಡಾಗಿ ನೋಡಿ ಇಲ್ಲಿ ರೆಡಿ ಆಗ್ತಾ ಅವ್ರ ಅಪ್ಪನ ಹತ್ರ ಶೂಸ್ ಹಾಕಿಸ್ಕೊತಾ ಇದ್ದಾಳೆ. ಇಲ್ಲಿ ನಮ್ಮನೆಯವರು ರಾಗ್ನಿದು ಶೂ ಪಾಲಿಷ್ ಮಾಡಿ ಅವಳಿಗೆ ಶೂಸ್ ಹಾಕ್ತಾ ಇದ್ದಾರೆ. ಆ್ಯಂಡ್ ಆವಾಗಲೇ ನಾನು ರಂಗೋಲಿ ಸಹ ಹಾಕಿದೆ, ಬಟ್ ಅದ್ರದ್ದು ವೀಡಿಯೋ ರೆಕಾರ್ಡ್ ಮಾಡಲಿಲ್ಲ. ಚೋಟು ನನಗೂ ಸಾಕ್ಸ್ ಹಾಕು, ನನಗೂ ಶೂಸ್ ಹಾಕು ಅಂತ ಸಿಕ್ಕಾಬಟ್ಟೆ ಹಠ ಮಾಡ್ತಾಯಿದ್ಲು. ಬಟ್ ಅವಳಿಗೆ ಹೇಳ್ತಾ ಇದ್ವಿ ಅಕ್ಕ ಸ್ಕೂಲಿಗೆ ಹೋಗೋದು ನೀನಲ್ಲ ಅಂತ. ಅವಳು ಕೇಳ್ತಾನೆ ಇಲ್ಲ. ನನಗೆ ಬ್ಯಾಗು, ನನಗೆ ಬಾಕ್ಸು, ನನಗೆ ಎಲ್ಲ ಬೇಕು ಅಂತ ಹಠ ಮಾಡ್ತಿದ್ಲು. ಬಟ್ ಅವಳಿಗೆ ಹಾಗೆ ಸಮಾಧಾನ ಮಾಡಿ ಕರ್ಕೊಂಡು ಹೋದ್ವಿ. ಇವಾಗ ನಮ್ಮ ಮನೆಯವ್ರು ಫಸ್ಟು ಹೊರಗಡೆ ಹೋಗ್ತಾ ಇದ್ದಾರೆ. ಅವಳನ್ನ ಎತ್ಕೊಂಡು ಹೋಗ್ತಾಯಿದ್ರು ಅವಳು ನಾನು ಹೋಗಬೇಕು ಅಂತ ಹಠ ಮಾಡ್ತಾಯಿದ್ಲು. ಆ್ಯಂಡ್ ಇವಾಗ ಸ್ಕೂಲ್ ಹತ್ರ ಬಂದ್ವಿ. ನಮ್ಮ ರಾಗ್ನಿ ಏನಿಲ್ಲ, ಫುಲ್ ಖುಷಿಯಾಗಿ ಬಾಯ್ ಮಾಡಿಬಿಟ್ಟು ಹೋದ್ಲು. ಅವಳೇನು ಅಳ್ಳಿಲ್ಲ ಅವತ್ತು. ನನಗೂ ಅದೇ ಬೇಕಿತ್ತು, ಅವಳು ಅಳ್ದಲ್ಲೇ ಸ್ಕೂಲಿಗೆ ಹೋಗಬೇಕು ಖುಷಿಯಾಗಿ ಅನ್ನೋದೇ ಇತ್ತು. ಅವಳು ಅಳ್ಳಿಲ್ಲ, ಆರಾಮಾಗಿ ಬಾಯ್ ಮಾಡಿ ಹೋದ್ಲು. ಹೊಸ ಸ್ಕೂಲಿನ ಫಸ್ಟ್ ಡೇ ಇದು. ಮ್ಯಾಮ್ ಫೋಟೋಸ್ ಏನಾದ್ರು ತೆಗೆದ್ರೆ ಶೇರ್ ಮಾಡಿ. ಅಕ್ಕ ಎಲ್ಲಿ ಚೋಟು? ಅಕ್ಕ ಎಲ್ಲಿ? ಅಕ್ಕ ಎಲ್ಲಿ? ಚೂಲು ಅಕ್ಕ ಸ್ಕೂಲ್ಗೆ ಹೋಯ್ತಾ? ಏನ? ನೀನು ಅಕ್ಕ ಸ್ಕೂಲಿಗೆ ಹೋಗ್ಬೇಕಾ? ಓ ಅಕ್ಕ ಸ್ಕೂಲಿಗೆ ಹೋಗಬೇಕಾ ನೀನು? ಆಯಿತು, ನೀನು ಅಕ್ಕ ಸ್ಕೂಲಿಗೆ ಹೋಗುವಂತೆ, ಓಕೆನಾ? ಅಲ್ಲಿ ನೋಡು ಕೌ ಅಲ್ಲಿ ಹಿಂಗಿಂಗ್ ಅಂತ ಇದೆಯಾ ಕೌ? ಪಾಪ ಚಿನಿ ಎಲ್ಲ ಮಗನೇ ಅದು ಹೆಂಗಂತ ಇದೆ. ಆ್ಯಂಡ್ ಹಾಗೆ ಇಲ್ಲಿ ಸ್ವಲ್ಪ ಆಫೀಸ್ ರೂಮಲ್ಲಿ ಏನೋ ಸ್ವಲ್ಪ ಮಾತಾಡೋದಿತ್ತು ಸ್ಕೂಲಲ್ಲಿ. ಸೊ ಹಾಗಾಗಿ ನಮ್ಮ ಮನೆಯವರು ಒಳಗೆ ಹೋಗಿ ಅಲ್ಲಿ ಅವ್ರನ್ನ ಪ್ರಿನ್ಸಿಪಲ್ನ ಮೀಟ್ ಮಾಡ್ತಿದ್ರು. ಇಲ್ಲಿ ನಮ್ಮ ಚೋಟು ನಾನು ಇದರಲ್ಲಿ ಆಟ ಆಡ್ತೀನಿ ಅಂತ ಕೇಳಿದ್ಲು. ಸೊ ಹಾಗಾಗಿ ಅವ್ರ ಅಕ್ಕ ಸ್ಕೂಲಿಗೆ ಹೋದ್ಲಲ್ಲ, ಅವಳಿಗೆ ಒಂಥರ ಅಳು ಬರ್ತಾಯಿತ್ತು ನಾನು ಹೋಗ್ತೀನಿ ಅಂತ. ಸೊ ಹಾಗಾಗಿ ಇಲ್ಲಿ ಇವ್ರದ್ದು ಪ್ಲೇ ಗ್ರೌಂಡ್ ಇದೆ, ಪ್ಲೇ ಗ್ರೌಂಡಲ್ಲಿ ಇದೆಲ್ಲ ಹಾಕಿದ್ದಾರೆ ಆಟ ಆಡೋದು. ಇಲ್ಲಿ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ ನಮ್ಮ ಮನೆಯವ್ರು ಬರೋ ತನಕ. ಅಕ್ಕ ಜೊತೆ ಆಡ್ಕೊಂತೀಯ? ಹಾಂ, ಅಕ್ಕ ಸ್ಕೂಲ್ಗೆ ಹೋಗಿದೆಯಲ್ವಾ, ನೀನೇನು ಮಾಡ್ತೀಯ? ಅಕ್ಕ ಸ್ಕೂಲಿಂದ ಬರೋ ತನಕ ಮನೇಲಿ ಆಡ್ಕೊತೀಯ? ಅಕ್ಕ ಜೊತೆ ಸ್ಕೂಲ್ಗೆ ಹೋಗ್ತೀಯ? ಎಲ್ಲೋಗ್ತೀಯ? ಎಲ್ಲಿದೆ ಅಕ್ಕ ಸ್ಕೂಲು? ಎಲ್ಲೋದ್ರೆ ಅಕ್ಕ ತೋರಿಸು. ಅಲ್ಲಿಗೆ ಹೋಗಿದೆಯಾ ಅಕ್ಕ? ಸರಿ, ಅಕ್ಕ ಬಂದಮೇಲೆ ಮತ್ತೆ ಅಕ್ಕ ಜೊತೆ ಹೋಗು ಬಾ. ಬಾಮ, ಅಕ್ಕ ಸ್ಕೂಲ್. ಇವಾಗ ನಮ್ಮ ಚೋಟು ಅಕ್ಕ ಸ್ಕೂಲಿಗೆ ಹೋಗ್ತೀನಿ, ನಾವು ಈಗ ಮನೆಗೆ ಹೋಗೋಣ ಅಂತ ಹೊರಟಿದ್ದೀವಿ. ಅದಕ್ಕೇನೆ ಇಲ್ಲ ನಾನು ಅಕ್ಕ ಸ್ಕೂಲಿಗೆ ಹೋಗ್ತೀನಿ ಅಂತ ಆಟ ಮಾಡ್ತಾ ಇದ್ದಾಳೆ. ಅವಳು ಅಕ್ಕ ಜೊತೆ ಸ್ಕೂಲಿಗೆ ಹೋಗ್ಬೇಕಂತೆ, ಅಕ್ಕ ಜೊತೆ ಆಟ ಆಡ್ಬೇಕಂತೆ ಅವಳು. ಗೌರಿಮಾ, ನೀನು ಮತ್ತೆ ನೆಕ್ಸ್ಟ್ ಇಯರ್ ಹೋಗಿ ಬಾ ಸ್ಕೂಲಿಗೆ. ಇವಾಗ ಮನೆಗೆ ಹೋಗೋಣ ಬಾ. ಮನೆಗೆ ಹೋಗೋಣ. ಮತ್ತೆ ಎಲ್ಲಿ ಹೋಗ್ಬೇಕು? ಅಕ್ಕ ಜೊತೆ ಸ್ಕೂಲ್ಗೆ ಹೋಗ್ತೀಯಾ? ಏನು ಮಾಡ್ತೀಯ ಅಕ್ಕ ಜೊತೆ ಸ್ಕೂಲ್ಗೆ ಹೋಗಿ? ಹಾಂ, ಏನು ಮಾಡ್ತೀಯ ಸ್ಕೂಲ್ಗೆ ಹೋಗಿ? ಕೌ ಹೋಯ್ತು, ಅಲ್ಲೋಯ್ತು, ಅಲ್ಲಿದೆ ಕೌ. ಬಾ ಬಾ ಕೌ ನೋಡಕ್ಕೆ ಹೋಗೋಣ. ಅವಳಿಗೆ ಹಾಗೆ ಕನ್ವಿನ್ಸ್ ಮಾಡಿ ಕೌ ತೋರಿಸ್ತೀನಿ ಬಾ ಒಂದು ರೌಂಡ್ ಹೋಗೋಣ ಅಂತ ಏನೇನೋ ಎಲ್ಲ ಕನ್ವಿನ್ಸ್ ಮಾಡಿ ಮತ್ತೆ ಕರ್ಕೊಂಡು ಬಂದ್ವಿ. ಆ್ಯಂಡ್ ಆನ್ ದ ವೇ ಬರ್ತಾ ಸ್ವಲ್ಪ ಎಳ್ನೀರಿತ್ತು, ಎಳ್ನೀರು ಕುಡಿದೆ ನಾನು. ಇವಾಗ ಬಂದೆ ಮನೆಗೆ ಬಂದಮೇಲೆ ಇವಾಗ ದೇವ್ರ ಪೂಜೆ ಮಾಡಬೇಕು. ಆಗಲೇ ಅವಳು ರಾಗಿಣಿ ಹೋಗೋ ಅಷ್ಟೊತ್ತಿಗೆ ಮಾಡೋಣ ಪೂಜೆ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಚೋಟು ಎದ್ದು ಹಠ ಮಾಡ್ತಾಯಿದ್ಲು. ಸೊ ಅವಳನ್ನ ಸಮಾಧಾನ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಹೋಗ್ಬಿಡ್ತು. ಹಾಗಾಗಿ ಇನ್ನು ಅವಳಿಗೆ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಏನೂ ಮಾಡಲಿಲ್ಲ ಪೂಜೆ. ಇವಾಗ ಅವಳನ್ನ ಬಿಟ್ಟು ಬಂದು ಇವಾಗ ಎಷ್ಟು 9:30 ಆಗಿದೆ ಟೈಮು. ಸೊ ಇವಾಗ ಪೂಜೆ ಮಾಡಿ ಮಿಕ್ಕಿದ ಕೆಲಸಗಳು ಮಾಡ್ಕೋಬೇಕು. ಪೂಜೆ ಮಾಡೋಕ್ಕೆ ಹೋಗ್ತೀನಿ ಈಗ.
ಹಲೋ. ಇವಾಗ ಪೂಜೆ ಎಲ್ಲ ಆಯಿತು. ನನ್ನ ಮಗಳು ಮೋಟು ಕತ್ಲು ನೋಡ್ತಾ ಇದ್ದಾಳೆ. ಸೊ ಇವಾಗ ಪೂಜೆ ಎಲ್ಲ ಆಯಿತು, ಪೂಜೆ ಎಲ್ಲ ಮುಗಿದಿದೆ. ಪೂಜೆ ಆದಮೇಲೆ ಇವಾಗ ತಿಂಡಿ ತಿಂದು ಹೋಗಿ ತರಕಾರಿ ತರಬೇಕು. ಆಮೇಲೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ 11 ಗಂಟೆ ಆಗ್ಬೋದು. ನಮ್ಮ ರಾಗಿನ ಹೋಗಿ ಕರ್ಕೊಂಡು ಬರಬೇಕು. ಇವತ್ತು ಬರೀ 2 hours ಅಷ್ಟೇ, ಲೈಕ್ ಜೂನ್ 1 ತನಕ ಬರೀ 2 hours ಮಾತ್ರ ಇರೋದು. ಸೊ ಹಾಗಾಗಿ ನಮ್ಮ ಚೋಟು ಡ್ರೆಸ್ ಚೇಂಜ್ ಮಾಡೋಣ ಅಂದರೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ತಯಾರಿಲ್ಲ ಅವಳು. ಮೋಸ್ಟ್ಲಿ ಅವ್ರ ಅಕ್ಕ ಬಂದಮೇಲೆ ಅವಳು ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ಇವಳು ಮಾಡ್ಬೋದು ಅನಿಸುತ್ತೆ, ನೋಡೋಣ. ಫಸ್ಟ್ ಡೇ ಅಲ್ವಾ, ಸೊ ಹಾಗಾಗಿ ಬರೀ 2 hours ಅಷ್ಟೇ ಇದ್ದಿದ್ದು. ಸೊ 11 ಗಂಟೆಗೆ ಸ್ಕೂಲ್ ಬಿಟ್ಟರು. ಸೊ ಕರ್ಕೊಂಡು ಬರೋಣ ಅಂತ ಬಂದೆ ಇಲ್ಲಿ. ಆ್ಯಂಡ್ ಅವಳಿಗೆ ತುಂಬ ಇಷ್ಟ ಆಯಿತು, ಅವಳು ತುಂಬ ಎಂಜಾಯ್ ಮಾಡಿದ್ಲಂತೆ ಸ್ಕೂಲಲ್ಲಿ. ಅದೇ ಹೇಳ್ತಾ ಇದ್ಲು, ಅಮ್ಮ ಸಖತ್ತಾಗಿತ್ತು, ನನಗೆ ತುಂಬ ಖುಷಿ ಆಯಿತು ಸ್ಕೂಲಿಗೆ ಹೋಗಿದ್ದು ಅಂತ. ನನಗೊಂದು ಯುದ್ಧ ಗೆದ್ದಷ್ಟೇ ಖುಷಿ ಆಯಿತು. ಆ್ಯಂಡ್ ಇದು ಈವ್ನಿಂಗ್ ನಾನಿಲ್ಲಿ ಸ್ವಲ್ಪ ವಾಕ್ ಮಾಡೋಣ ಅಂತ ಇಲ್ಲಿ ಪಾರ್ಕಿಗೆ ಬಂದಿದ್ದೀವಿ. ಹಾಗೆ ಇನ್ನು ಒಂದು ಕಡೆ ನಮ್ಮ ಮನೆಯವರು ಮಕ್ಕಳನ್ನ ಆಟ ಆಡಿಸ್ತಾ ಇದ್ದಾರೆ. ಜಾರಬಂಡಿ, ಜೋಕಾಲಿ ಈ ಥರದ್ದೆಲ್ಲ ಇರುತ್ತಲ್ಲ, ಸೊ ಅಲ್ಲಿ ಆಟ ಆಡಿಸ್ತಾ ಇದ್ದಾರೆ. ನಾನಿಲ್ಲಿ ವಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ಮಕ್ಕಳಿಬ್ಬರು ಪಾರ್ಕಲ್ಲಿ ಈ ಥರ ಜಾರಬಂಡಿ ಆಡ್ತಾ ಇದ್ದಾರೆ. ನಮ್ಮ ಚೋಟುನು ಫುಲ್ಲು ಜಾರಬಂಡಿ ಆಡೋದು ಕಲ್ತ್ಬಿಟ್ಟು ಅವಳು ಖುಷಿಯಾಗಿ ಆಟ ಆಡ್ತಾಳೆ. ಪಾರ್ಕಿಗೆ ಕರ್ಕೊಂಡೋದ್ರೆ ಬೇಗ ಮನೆಗೆ ಬರೋಕ್ಕೆ ಒಪ್ಪಲ್ಲ. ಆ್ಯಂಡ್ ಅಷ್ಟೇ, ಈ ವ್ಲಾಗ್ನು ಸಹ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.